ಒಂದು ಕಡೆ ಜೈಲಲ್ಲಿರೋ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅನ್ನುವಂತಹ ಮಾತುಗಳು ಹರಿದಾಡ್ತದೆ. ಯಾಕಂತ ಹೇಳಿದ್ರೆ ಸಾಕ್ಷಿಗಳು ಅಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾವೆ. ನೋಡಿ, ಈ ಬೆನ್ನಲ್ಲೇ ಜೈಲಲ್ಲಿರೋ ದರ್ಶನ್ಗೆ ಸಂಬಂಧಿಸಿದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು ಜೈಲು ಹಕ್ಕಿ ಮತ್ತೊಂದು ಜೈಲು ಹಕ್ಕಿಯನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದೆ. ಅಂದ್ರೆ ಕಾರಾಗೃಹ ಸೇರಿರುವ ಆ ಪ್ರಭಾವಿ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟರಂತೆ. ಹಿಂಗಂತ ಆ ಪ್ರಭಾವಿ ವ್ಯಕ್ತಿಗೆ ಹೇಳಿದ್ದು ದರ್ಶನ್ ನನ್ನನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ವಿಸ್ತಾರ ನ್ಯೂಸ್ನಲ್ಲಿ ದರ್ಶನ್ ಜೈಲ್ ಕಹಾನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಯಾರು ಆ ಪ್ರಭಾವಿ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಮಾಜಿ ಸಚಿವ ಬಿ ನಾಗೇಂದ್ರ, ಹೌದು, ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟರಂತೆ. ಅದು ಕೂಡ ಒಂದಲ್ಲ ಎರಡಲ್ಲ, ನಾಲ್ಕು ಬಾರಿ ನಾಗೇಂದ್ರ ಅವರನ್ನ ಭೇಟಿ ಮಾಡೋದಕ್ಕೆ ಸರ್ಕಸ್ ಪಟ್ಟಿದ್ದಾರಂತೆ. ಜೈಲ್ ಸಮಾಚಾರ, ಹೊರಗಡೆ ಬಂದ್ಬಿಟ್ರೆ ಕಷ್ಟ ಅಂತೇಳಿ ನಿರಾಕರಿಸಿದ್ರಂತೆ, ಬೇಡ ಅಂತ. ದರ್ಶನ್ ಭೇಟಿಯಾಗೋದಕ್ಕೆ ಮಾಜಿ ಸಚಿವ ಬಿ ನಾಗೇಂದ್ರ ಯಾಕೋ ಒಪ್ಪಲಿಲ್ಲ. ಆಪ್ತರ ಜೈಲ್ ಎಂಟ್ರಿಯ ವೇಳೆ ಮಾಜಿ ಸಚಿವರು ಹಿಂಗೆ ಹೇಳ್ಕೊಂಡಿದ್ದಾರೆ. ಅಂದ್ರೆ ವಿಸಿಟರ್ಸ್ ಟೈಮಿಂಗ್ಸ್ ಅಂತ ಇರುತ್ತಲ್ಲ, ವಾರಕ್ಕೆ 2 ದಿನ. ಆ ಟೈಮ್ನಲ್ಲಿ ತಮ್ಮ ಆಪ್ತರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರಂತೆ. ಇಲ್ಲ, ದರ್ಶನ್ ಅವರು ನನ್ನನ್ನು 3-4 ಬಾರಿ ಭೇಟಿ ಮಾಡೋದಕ್ಕೆ ಟ್ರೈ ಮಾಡಿದಾರಂತೆ. ಸೊ ಹಾಗಾಗಿ ನಾನೇ ಬೇಡ ಅಂತ ಹೇಳಿದೆ. ನನಗೆ ವಿಚಾರ ಗೊತ್ತಾದ ತಕ್ಷಣ ಕೇಳಿದಾಗ ಇಲ್ಲ ಬೇಡ ಅಂತೇಳಿ ನಿರಾಕರಿಸಿದೆ ನಾನೇ. ಸೊ ಸುಮ್ಮನೆ ಸಮಸ್ಯೆ ಆಗುತ್ತೆ, ಜೈಲ್ ಸಮಾಚಾರ. ಸೊ ಹಾಗಾಗಿ ಬೇಡ ಅಂತ ಹೇಳಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಈಗಾಗಲೇ ಜೈಲ್ ಸೇರಿರುವ ಬಿ ನಾಗೇಂದ್ರ. ಒಂದು ಕಡೆ ಜೈಲಲ್ಲಿರೋ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅನ್ನುವಂತಹ ಮಾತುಗಳು ಹರಿದಾಡ್ತದೆ. ಯಾಕಂತ ಹೇಳಿದ್ರೆ ಸಾಕ್ಷಿಗಳು ಅಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾವೆ. ನೋಡಿ, ಈ ಬೆನ್ನಲ್ಲೇ ಜೈಲಲ್ಲಿರೋ ದರ್ಶನ್ಗೆ ಸಂಬಂಧಿಸಿದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು ಜೈಲು ಹಕ್ಕಿ ಮತ್ತೊಂದು ಜೈಲು ಹಕ್ಕಿಯನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದೆ. ಅಂದ್ರೆ ಕಾರಾಗೃಹ ಸೇರಿರುವ ಆ ಪ್ರಭಾವಿ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟರಂತೆ. ಹಿಂಗಂತ ಆ ಪ್ರಭಾವಿ ವ್ಯಕ್ತಿಗೆ ಹೇಳಿದ್ದು ದರ್ಶನ್ ನನ್ನನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ವಿಸ್ತಾರ ನ್ಯೂಸ್ನಲ್ಲಿ ದರ್ಶನ್ ಜೈಲ್ ಕಹಾನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಯಾರು ಆ ಪ್ರಭಾವಿ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಮಾಜಿ ಸಚಿವ ಬಿ ನಾಗೇಂದ್ರ, ಹೌದು, ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟರಂತೆ. ಅದು ಕೂಡ ಒಂದಲ್ಲ ಎರಡಲ್ಲ, ನಾಲ್ಕು ಬಾರಿ ನಾಗೇಂದ್ರ ಅವರನ್ನ ಭೇಟಿ ಮಾಡೋದಕ್ಕೆ ಸರ್ಕಸ್ ಪಟ್ಟಿದ್ದಾರಂತೆ. ಜೈಲ್ ಸಮಾಚಾರ, ಹೊರಗಡೆ ಬಂದ್ಬಿಟ್ರೆ ಕಷ್ಟ ಅಂತೇಳಿ ನಿರಾಕರಿಸಿದ್ರಂತೆ, ಬೇಡ ಅಂತ. ದರ್ಶನ್ ಭೇಟಿಯಾಗೋದಕ್ಕೆ ಮಾಜಿ ಸಚಿವ ಬಿ ನಾಗೇಂದ್ರ ಯಾಕೋ ಒಪ್ಪಲಿಲ್ಲ. ಆಪ್ತರ ಜೈಲ್ ಎಂಟ್ರಿಯ ವೇಳೆ ಮಾಜಿ ಸಚಿವರು ಹಿಂಗೆ ಹೇಳ್ಕೊಂಡಿದ್ದಾರೆ. ಅಂದ್ರೆ ವಿಸಿಟರ್ಸ್ ಟೈಮಿಂಗ್ಸ್ ಅಂತ ಇರುತ್ತಲ್ಲ, ವಾರಕ್ಕೆ 2 ದಿನ. ಆ ಟೈಮ್ನಲ್ಲಿ ತಮ್ಮ ಆಪ್ತರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರಂತೆ. ಇಲ್ಲ, ದರ್ಶನ್ ಅವರು ನನ್ನನ್ನು 3-4 ಬಾರಿ ಭೇಟಿ ಮಾಡೋದಕ್ಕೆ ಟ್ರೈ ಮಾಡಿದಾರಂತೆ. ಸೊ ಹಾಗಾಗಿ ನಾನೇ ಬೇಡ ಅಂತ ಹೇಳಿದೆ. ನನಗೆ ವಿಚಾರ ಗೊತ್ತಾದ ತಕ್ಷಣ ಕೇಳಿದಾಗ ಇಲ್ಲ ಬೇಡ ಅಂತೇಳಿ ನಿರಾಕರಿಸಿದೆ ನಾನೇ. ಸೊ ಸುಮ್ಮನೆ ಸಮಸ್ಯೆ ಆಗುತ್ತೆ, ಜೈಲ್ ಸಮಾಚಾರ. ಸೊ ಹಾಗಾಗಿ ಬೇಡ ಅಂತ ಹೇಳಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಈಗಾಗಲೇ ಜೈಲ್ ಸೇರಿರುವ ಬಿ ನಾಗೇಂದ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.